ನಮಸ್ಕಾರ ಸ್ನೇಹಿತರೆ. ನಾನು ಹೇಳಿದ ಹಾಗೆ ಇವತ್ತು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಯಾವ ವಿಚಾರವಾಗಿ ಅಂತ ಇನ್ನೊಂದ್ಸತಿ ಒಮ್ಮೆ ಅದನ್ನ ರಿಪೀಟ್ ಮಾಡ್ತೀನಿ. ಬೇರಿಯ ನರಚನಹಳ್ಳಿ ಬಟ್ಟಿನಹಳ್ಳಿ ಮಾರ್ಗವಾಗಿ ಸೇರಿರುವ 6.36 ಕಿಲೋಮೀಟರ್ 4 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ನೆರವೇರಿಸಿದಂತಹ ಸನ್ಮಾನ್ಯ ಶಾಸಕರು 30 ನವೆಂಬರ್ 2023. ಅದು ಅವರ ಅಧಿಕೃತ ಪೇಜು ಮತ್ತೆ ಹಾಗೆ ಅವತ್ತಿನ ಪೇಪರ್ಗಳಲ್ಲೂ ಕೂಡ ಬಂದಿದೆ. ಅದರ ಕಟಿಂಗ್ಸ್ ಕೂಡ ನನ್ನಲ್ಲಿದೆ. ಇದು ವಿಚಾರವಾಗಿ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ. ನಾನು ಏನಪ್ಪ ಹೇಳ್ತೀನಿ ಅಂದ್ರೆ, ನನಗೆ ಅವರು ಪೂಜೆ ಮಾಡಲಿ ಇನ್ನೊಂದು ಮಾಡಲಿ ಅದು ನನಗೆ ಬೇಜಾರಿಲ್ಲ. ಯಾಕೆ ನಾನು ಈ ವಿಚಾರವನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕೆಲಸ ನಿಲ್ಲಿಸೋದಕ್ಕೆ ನಾನೇ ಕಾರಣ, ಇಲ್ಲ ಅಂದ್ರೆ ಕೆಲಸ ಆಗೋಗ್ಬಿಡ್ತಿತ್ತು ಅಂತ ಹಲವಾರು ಜನಗಳು ನನ್ನ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಅದು ನನ್ನ ಕಿವಿಗೂ ಬಿದ್ದಿದೆ. ಕೆಲವೊಂದು ಜನ ಬಿಳಿ ಪಂಚೆ ಹಾಕೊಂಡು ಓಡಾಡೋರೆಲ್ಲ ನನ್ನ ಮೇಲೆ ಹೆಸರು ಹೇಳಿದ್ದಾರೆ. ಇರ್ಲಿ, ತೊಂದರೆ ಇಲ್ಲ. ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ನಾನು ಇವತ್ತು ಬಂದಿರತಕ್ಕಂಥದ್ದು. ನಾನು ಆಕ್ಚುಲಿ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನ ಲೋಕಾಯುಕ್ತ ಕೊಟ್ಬಿಟ್ಟು ಮಾತಾಡೋಣ ಅನ್ಕೊಂಡೆ. ಬಟ್ ನಾನು ಮಾತು ತಪ್ಪದಂಗಾಗತ್ತೆ, ಇದು ಹಿಟ್ ಅಂಡ್ ರನ್ ಕೇಸ್ ಅಂತರ ಆಗ್ಬಿಡ್ತದೆ, ಮಾತಾಡ್ತಾನೆ ನಂದೀಶ್ ಏನು ಮಾಡಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದು ಮಾಡ್ತೀನಿ. ನನಗೆ ಈ ಕಾಮಗಾರಿ ಆದಾಗ ನನಗೊಂದು ಅನುಮಾನ ಬರುತ್ತೆ. ಏನ್ ಅನುಮಾನ ಬರುತ್ತೆ? ಈಗ ಇದೇ ಕೆಲಸನ ಹಳೆ ಶಾಸಕರಿದ್ದಾಗ ನಾನೇ ಆರೋಪ ಮಾಡಿದ್ದೆ, ಗುದ್ಲಿ ಪೂಜೆಗಳನ್ನ ಮಾಡ್ತೀರಿ, ಅದು ಸಮರ್ಪಕವಾಗಿ ಆಗಲ್ಲ, ನೀವು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೊರಟೋಗ್ತೀರಿ, ಅವು ಅನುದಾನ ಇರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ನಾನೇ ಆರೋಪ ಮಾಡಿರ್ತೀನಿ. ಅದ್ರ ಬಗ್ಗೆ ನಾನು ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಯಾರಿಗೆ ಕೊಟ್ಟಿದ್ದಾರೆ, ಯಾಕೆಂದ್ರೆ ಕಾಂಟ್ರಾಕ್ಟರ್ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅವತ್ತು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು RTI ಮಾಹಿತಿ ಕೇಳ್ತೀನಿ. ಏನಂತ ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಇದು ಉಲ್ಟಾ ಕಾಣಿಸುತ್ತೆ ಸ್ನೇಹಿತರೆ, ಸೆಲ್ಫ್ ವಿಡಿಯೋ ಮಾಡೋದ್ರಿಂದ. ನಾನು ಈಗ ದಾಖಲಾತಿಗಳನ್ನ ವಾಟ್ಸ್ಆಪ್ ಅಲ್ಲೆಲ್ಲ ಸ್ಟೇಟಸ್ ಅಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಓದ್ಬಿಡ್ತೀನಿ ಕೇಳಿ. 2023-24ನೇ ಸಾಲಿನ PW ಕಾಮಗಾರಿಗಳ ಮಾಹಿತಿ ಅಂತ ಕೇಳ್ತೀನಿ. ಆನಂತರ ಇನ್ನೊಂದು ಮಾಹಿತಿ ಕೇಳ್ತೀನಿ. ಬೇರೆಯಿಂದ ಮಿರ್ಲೆ ಬಟ್ಟಿನಹಳ್ಳಿ ನರಚನಹಳ್ಳಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕುರಿತು ಅಂತ ಒಂದು ಕೇಳ್ತೀನಿ. ಇನ್ನೊಂದು 30/11/2023 ಅದೇ ಶಾಸಕರು ಗುದ್ಲಿ ಪೂಜೆ ಮಾಡಿದ್ರಲ್ಲ, ಅದೇ ಡೇಟ್ಗೆ ಬಟ್ಟಿನಹಳ್ಳಿ ನರಚನಹಳ್ಳಿ ರಸ್ತೆ ಕಾಮಗಾರಿ ಅಂದಾಜು ಪಟ್ಟಿ. ಯಾವುದೇ ಕಾಂಟ್ರಾಕ್ಟ್ ಮಾಡಬೇಕಾದ್ರೂ ಒಂದು ಎಸ್ಟಿಮೇಷನ್ ಅಂತ ಇರುತ್ತೆ, ಅಥವಾ ಅದ ಅಗ್ರಿಮೆಂಟ್ ಆದ ಮೇಲೆ ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರೋ ಮಾಹಿತಿ. ಅದನ್ನ ಕೊಡಿ ಅಂತ ಹೇಳಿ ನಾನು ಆ RTI ಕೇಳ್ತೀನಿ. ಕೇಳಿದಾಗ ಏನ್ ಮಾಡ್ತಾರೆ, ಈ RTI ಕೇಳಿದ್ಮೇಲೆ ದೊಡ್ಡ ಇತಿಹಾಸ ಇದೆ ಬಿಡಿ. ಅದರದ್ದು ಯಾರ್ಯಾರ ನಮ್ಮ ಮನೆಗೆ ಬಂದ್ರು, ಎಷ್ಟೆಷ್ಟು ಹೊತ್ತಿನಲ್ಲಿ ಬಂದ್ರು, ಯಾರ್ಯಾರನ್ನ ಬಿಟ್ರು ಎಲ್ಲ ನಾನು ಅದು ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ. ಯಾಕೆಂದ್ರೆ ಈಗ ಆಲ್ರೆಡಿ ತಾಲೂಕಲ್ಲಿ ಒಂದು ತಲೆದಂಡ ಆಗಿದೆ. ಯಾರ್ಯಾರೋ ಮಾಡಿರೋ ತಪ್ಪಿಗೆ ಪಾಪ ಯಾರ್ಯಾರೋ ತಲೆದಂಡ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೀರನ್ನ ಯಾರ್ಯಾರು ತಲೆದಂಡ ತಗೊಳುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಮಾಡೋ ರಾಜಕಾರಣ ಇದೇವೆ. ನನಗೆ ಯಾವ ಓಲೈಕೆ ರಾಜಕಾರಣ ಆಗ್ಲಿ ಅಥವಾ ಇದು ಮಾಡೋದಾಗ್ಲಿ ಇಲ್ಲ. ನಾನು ಈಗ RTI ಅಂತ ಕೇಳಿರ್ತಕ್ಕಂಥದ್ದು ನಮಗ್ ಗೊತ್ತಿಲ್ಲದೆ ವಿಚಾರವನ್ನ ತಿಳ್ಕೊಳ್ಳುವಂಥದ್ದು. ಇವರು ಹೇಳಲ್ಲ, ನಮಗೂ ಗೊತ್ತಿಲ್ಲ. ಅಂದ್ರೆ ಯಾರು ಕಾಂಟ್ರಾಕ್ಟ್ದಾರ ಯಾರು ಅನ್ನೋದು ನನಗೆ ಮಾಹಿತಿ ಬೇಕಲ್ವೇ? ಅದಕ್ಕೆ ಅವ್ರೇನ್ ಮಾಡ್ತಾರೆ, 2005 ಅಡಿ ಮಾಹಿತಿ ಒದಗಿಸಿರೋ ಪ್ರಕಾರ 2000 ಕಾರ್ಯವ್ಯಾಪ್ತಿಗಳಲ್ಲಿ 1,33,00,000 ಅಷ್ಟೇ ಇದೆ. ಅದೇನ್ ಗುದ್ಲಿ ಪೂಜೆ ಮಾಡ್ಬಿಟ್ರಿ 4 ಕೋಟಿದ ಅಂತ ನಾನು AW ಪ್ರಶ್ನೆ ಮಾಡ್ತೀನಿ. ಆಮೇಲೆ ನಾನು ಇನ್ನೊಂದು ಕೇಳಿದ್ನಲ್ಲ, ಬಟ್ಟಿನಹಳ್ಳಿ ಗ್ರಾಮವಾಗಿ 3 ಕೇಳಿದೆ, 2 ಕೊಟ್ಟಿರೋದು ಉತ್ತರವ. ಬಟ್ಟಿನಹಳ್ಳಿ ಮಿರ್ಲೆ ರಸ್ತೆ ಕಾಮಗಾರಿ ಅಂದಾಜು ಪಟ್ಟಿ ಕರಾರುಪತ್ರ ನಕಲನ್ನು ನೀಡಲು ಕೊಡ್ತಾರೆ. ಅದನ್ನ ಕೋರಿರುವ ಮಾಹಿತಿ ಲಗತ್ತಿಸಿರುತ್ತೇವೆ ಅಂತ ಹಾಕಿರ್ತಾರೆ. ಯಾವ್ದು ಲಗತ್ತಿಸಿರ್ತಾರೆ ಗೊತ್ತಾ? ಇಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜು DJ ಅಂತ ಹೇಳಿ ಒಬ್ಬ ಕಾಂಟ್ರಾಕ್ಟರ್, ಇವ್ರನ್ನ ದಿಡ್ಡಳ್ಳಿ ಬಸವರಾಜು ಅಂತಲೂ ಕರೀತಾರೆ. ಅವರಿಗೆ ನೋಡಿ, ದಿನಾಂಕ 16/2009 ಅಂದ್ರೆ 2016 9ನೇ ತಿಂಗಳು 2023, 30/10/2023 ಒಂದೇ ತಿಂಗಳಿಗೆ ಅವರಿಗೆ 3,20,00,000ಕ್ಕೆ ಮೇಂಟೆನೆನ್ಸ್ ವರ್ಕ್ ಅಂತ ಮಾಡ್ತಾರೆ. ಮೇಂಟೆನೆನ್ಸ್ ಅಂದ್ರೆ ಏನು? ಅದರಲ್ಲಿ ಆ ರಸ್ತೆ ಹಾಳು ಹೋಗಿತ್ತು. ಜನಗಳೆಲ್ಲ ಹೋಗ್ಬಿಟ್ಟು ಇವ್ರ ಮನೆ ತಕ್ಕ ಹೋಗ್ಬಿಟ್ಟು ನನ್ನ ರಸ್ತೆ ರೆಡಿ ಮಾಡಿಸಿ ಅಂತ ಜನಗಳು ಕೇಳ್ಕೊಂಡ್ರು. ಆಗ ಇವರು ಜನಗಳ ಕರೆಗೆ ಹೋಗ್ಬಿಟ್ಟು ಇದನ್ನ ಒಂದು ಮೇಂಟೆನೆನ್ಸ್ ವರ್ಕ್ ಅಂತ ಒಂದೇ ತಿಂಗಳಿಗೆ ಎಸ್ಟಿಮೇಷನ್ ಮಾಡಿ ಟೆಂಡರ್ ಮಾಡಿ ಇವರಿಗೆ ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ಈ ಸಾಹೇಬ್ರು ಏನ್ ಮಾಡ್ತಾರೆ, ಈ ಸಾಹೇಬ್ರದ್ದು ಹೇಳ್ತೀನಿ ಆಮೇಲೆ. ಇವರು ಒಂದು ತಿಂಗಳಿಗೆ ಟೆಂಡರ್ ತಗೊಳ್ತಾರೆ. ಇಲ್ಲಿ ನೋಡಿ, ಇದು ಕ್ಲೋಸ್ ಆಗಿರೋದು ಟೆಂಡರ್ 30/10/2023, 30/11/2023ಕ್ಕೆ 4 ಕೋಟಿ ಗುದ್ದಿ ಪೂಜೆ.
ನೀವು ಅದನ್ನ ಮಾಡಂಗಿದ್ರೆ ಇದನ್ನ ಯಾಕೆ ಮಾಡಿದ್ರಿ ಸ್ವಾಮಿ? 3 ಲಕ್ಷ ಸಾರ್ವಜನಿಕ ದುಡ್ಡಲ್ವಾ? ಅಧಿಕಾರಿಗಳು ನಾನು ಕೇಳೋದು 3 ಲಕ್ಷ ಇದನ್ನ ರಸ್ತೆ ಹೊಸದಾಗೆ ಮಾಡಿಸೋದಾದ್ರೆ ಮೇಂಟೆನೆನ್ಸ್ ಅಂತ ಯಾಕೆ 3 ಲಕ್ಷ ಬಿಲ್ ಮಾಡಿದಿರಿ? ಇದನ್ನ ನಾನು ಕೇಳಿದೆ. ನನಗೇನು ಡೌಟ್ ಇದ್ದಿದ್ದು ಇವರೇ ಏನಾರ ಕೆಲಸ ತಗೋತಾ ಇದಾರ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಕ್ಲಾರಿಫೈ ಮಾಡ್ಕೋಬೇಕಲ್ವಾ ಯಾರು ಕೆಲಸ ಮಾಡ್ತಾರೆ? ಯಾಕಂದ್ರೆ ನನ್ನೂರು ಮಿರ್ಲೆಗೆ ಬರ್ತಕ್ಕಂತ ಸಂಪರ್ಕ ಹಾದಿ. ಇವತ್ತು ಮನೆ ಮುಂದ್ಗಡೆ ಚರಂಡಿ ಹಾಕ್ಸ್ಕೊಡುವಾಗ ಜನಗಳು ನೂರಾರು ಪ್ರಶ್ನೆ ಕೇಳ್ತಾರೆ. ಈಗ ಮೊನ್ನೆ ನಮ್ಮ ಮಿರ್ಲೆಲ್ ಒಂದು ಗುತ್ತಿಗೆಗೆ ಬೋರ್ಡ್ ಹಾಕಿಲ್ಲ ಅಂತ ಹೇಳಿ ನಮ್ಮ ಸಾರ್ವಜನಿಕರೇ ಪ್ರಶ್ನೆ ಮಾಡಿದ್ದಾರೆ. ಅನಂತರ ಬೋರ್ಡ್ ಹಾಕಿದ್ದಾರೆ. ಆದ್ರಿಂದ ನಾನು ಕುತೂಹಲಕ್ಕೆ ಯಾರಿಗಾಗಿರ್ಬೋದಪ್ಪ ಮೊದಲನೇ ಕೆಲಸ ನಮ್ಮ ತಾಲೂಕಲ್ಲಿ, ಎರಡನೇ ಕೆಲಸ ಸಾರಿ ಮೊದಲನೇ ಕೆಲಸ ಯಾರೋ ತಗೊಂಡಿದ್ರು, ಎರಡನೇ ಕೆಲಸ ಯಾರಿಗಾಗಿರ್ಬೋದು ಅನ್ನೋ ಕುತೂಹಲಕ್ಕೆ ನಾನು ಅರ್ಜಿ ಹಾಕ್ತೀನಿ. ಆಗ ಸಾಹೇಬರು ಇವರು 1 ತಿಂಗಳಿಗೆ ತಗೊಂಡಿರ್ತಾರೆ. ತದಾದ ನಂತರ ಏನ್ ಮಾಡ್ತೀನಿ, ಬಂದ್ಬಿಡ್ತವೆ ನನಗೆ ಸಿಕ್ಕಾಬಟ್ಟೆ ಫೋನ್ಗಳು. ನಮ್ಮ ಮನೆಗೆ ಯಾರ್ಯಾರು ಬಂದವರು ಎಲ್ಲ CCTV ಫುಟೇಜಸ್ ಎಲ್ಲ ಇದೆ. ನನ್ನ ಹತ್ರ ಆಡಿಯೋಗಳಿದೆ. AW ಸುಮಿತಾ ಅವ್ರು ಮಾಡಿರ್ತಕ್ಕಂಥ ಆಡಿಯೋಗಳು ಇದೆ. ಆದ್ರೆ ನಾನು ಅದನ್ನ ಲೋಕಾಯುಕ್ತ ಕೊಡೋದ್ರಿಂದ ನಾನು ಇದನ್ನ ಡಿಸ್ಕ್ಲೋಸ್ ಮಾಡಲ್ಲ, ಕೊಡೋಣ ಅಂತಿದ್ದೆ. ಯಾಕೋ ನನ್ನ ಸ್ನೇಹಿತರು ಒಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಇಲ್ಲ ಅಲ್ಲಿ ಕೊಡಿ, ಅಲ್ಲಿ ತನಿಖೆ ಆಗ್ಲಿ, ಪ್ರೂವ್ ಆದ್ಮೇಲೆ ಅವರೇ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಆಡಿಯೋವನ್ನ ಬಿಡ್ತಾ ಇಲ್ಲ. ತದಾದ ನಂತರ ಏನಾಗುತ್ತೆ, ನನ್ನ ಬಗ್ಗೆ ಊಹಾಪೋಹಗಳನ್ನ ಹುಟ್ಟಾಕ್ತಾರೆ. ಹೆಂಗೋ ನಡೀತಿತ್ತು. ಆಮೇಲೆ ಈ ಮೇಂಟೆನೆನ್ಸ್ ವರ್ಕ್ ತಗೊಂಡವರಲ್ಲ ಸಾಹೇಬ್ರು, ಇವರೇ ಮಾಡಿದಾರೋ ಬೇರೆಯವ್ರು ಮಾಡಿದಾರೋ ಅದು ಜನಗಳಿಗೆ ಗೊತ್ತಿದೆ, ನಾನೇನ್ ಹೇಳ್ಬೇಕಾಗಿಲ್ಲ. ಮೇಂಟೆನೆನ್ಸ್ ಮಾರ್ಕ್ ಮಾಡಲ್ಲ ಇವರು. ನವೆಂಬರ್ ತಿಂಗಳು ಗುದ್ಲಿ ಪೂಜೆ ಆಗುತ್ತಲ್ಲ, ಅದು ಪೂರಕವಾಗಿ ಇವ್ರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕಲ್ಲುವಟ್ಟೆಲ್ಲ ಕಿತ್ತಾಕಿದ್ದಾರೆ. ನೀವು ಬೇರೆ ರೋಡ್ ಹೋದಾಗ ಅಲ್ಲಿ ಗೊತ್ತಾಗುತ್ತೆ. ಬಟ್ಟಿನಹಳ್ಳಿ ಹಳ್ಳ ಕೆರೆತವು 2 ಗುಂಡಿ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ನವೆಂಬರ್ ಇಂದ ಗುಂಡಿ ಮಾಡಿರೋ ಹಳ್ಳ ಇನ್ನೂ ಮುಚ್ಚಿಲ್ಲ. ಜನಗಳಿಗೆ ಬುದ್ಧಿವಂತರು ಜನಗಳು ಏನ್ ದಡ್ರಲ್ಲ. ಯಾಕೆ ಹಳ್ಳ ತೆಗೆದ್ರಿ? ನಿಮ್ಗೆ ಆಗಿರೋದು ಮೇಂಟೆನೆನ್ಸ್ ವರ್ಕು. ಗುದ್ಲಿ ಪೂಜೆ ಮಾಡಿದಿರಲ್ಲ, ಅಧಿಕೃತವಾಗಿ ದಾಖಲಾತಿ ಕೊಡಿ ಅಂದ್ರೆ ಅದೂ ಇಲ್ಲ. ಯಾಕೆ ಅನುದಾನವೇ ಇಲ್ಲ. ಈಗಿದೆ. ಹಿಂದೆ ನಾನು ಅದೇ ಆರೋಪ ಮಾಡಿದ್ದೆ. ಪ್ರಪೋಸಲ್ ಕಳಿಸಿದ ತಕ್ಷಣ ಗುದ್ಲಿ ಪೂಜೆ ಮಾಡ್ತೀರಿ, ಅವೆಲ್ಲ ಕೈಗೂ ಪೂರ್ಣಗೊಳ್ಳಲ್ಲ ಅಂತ ಹೇಳಿ ಆರೋಪ ಮಾಡಿದಾಗ ಚಪ್ಪಳೆ ತರ್ತೀರಿ. ಈಗ ಮಾಡಿದಾಗ ಕೆಲಸ ನಿಲ್ಲಿಸ್ಬಿಟ್ಟ ನಂದೀಶ ಅಂತಿರಲ್ಲ. ಅನಂತರ ಏನಾಗುತ್ತೆ, ನನಗೆ ಯಾವಾಗ 24/7ನೇ ತಿಂಗಳು 24ನೇ ತಾರೀಕು 6ನೇ ತಿಂಗಳು 2024ರಲ್ಲಿ ಇದು ಈ ಟೆಂಡರ್ ಆಗುತ್ತೆ. ಇದು ಈ ಟೆಂಡರ್ ಪ್ರತಿ. ಅದು ಏನು ಅದ್ರಲ್ಲಾದ್ರೂ ನ್ಯಾಯವಾಗಿ ಮಾಡಿದಾರ ಅಂದ್ರೆ ಅದರಲ್ಲೂ ಇಲ್ಲ. ಅದನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಅರ್ಜಿ ಹಾಕೋದಿಕ್ಕೆ 27/6/2024, ಕೊನೆಯಾಗೋದು 1/7/2024. 7 ದಿನಕ್ಕೆ ಟೆಂಡರು. ನಾನು ಇದರ ಮಾಹಿತಿ ಕೇಳಿದಾಗ 1.5 ಕೋಟಿ ನಂತರ ಅಥವಾ 1 ಕೋಟಿ ಮೇಲೆ ಟೆಂಡರ್ ಪ್ರಕ್ರಿಯೆಗಳನ್ನ ಕರೆ ಮಾಡಿದಾಗ ಮಿನಿಮಮ್ ಕಾಲಾವಕಾಶ 15 ದಿನ. ಅದನ್ನ ನಾನು SC ಆಫೀಸಲ್ಲಿ ತಕರಾರು, ಪುನಃ ಅಲ್ಲೂ ಹೋಗಿ ತಕರಾರು ಹಾಕಿದಾಗ 1ನೇ ತಾರೀಕು ಇದ್ದಂತಹ ಟೆಂಡರು ಆಟೋಮೆಟಿಕ್ ಆಗಿ 8ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಆಗುತ್ತೆ. ಅದು ಸಂಬಂಧಪಟ್ಟ ಆಡಿಯೋಗಳು ನನ್ನ ಹತ್ರ ಇದೆ. ಯಾರ್ಯಾರು ಮಾತಾಡಿದ್ರು, ಏನೇನಾಯ್ತು, ಅಲ್ಪಾವಧಿ ಟೆಂಡರ್ ಯಾಕೆ ಕರೆದ್ರಿ, ಯಾರನ್ನು ಮೆಚ್ಚಿಸ್ಕೊಳಕ್ ಇಷ್ಟೊಂದು ತರಾತುರಿಲಿದ್ದೀರಿ ಅಂತ ಹೇಳಿದಾಗ ಇಲ್ಲೇ ನೋಡಿ ಅಧಿಕೃತ ದಾಖಲಾತಿ. ಇದು ಈ ಟೆಂಡರ್ ಇದರಲ್ಲಿ ಆನ್ಲೈನ್ ವೆಬ್ಸೈಟ್ ಅಲ್ಲಿ ನಾನು ತಗೊಂಡಿರೋ ಮಾಹಿತಿ. 27/6/2024 ಕಾಲ ಆದ್ರೆ 1/7/2024ಕ್ಕೆ 7 ದಿನಕ್ಕೆ ಟೆಂಡರ್ ಆಗುತ್ತೆ. ಇದನ್ನ ನಾನು ಅಧಿಕಾರಿ ಪ್ರಶ್ನೆ ಮಾಡಿದಾಗ ಅಲ್ಪಾವಧಿ ಟೆಂಡರ್ ಯಾಕೆ ಕರೆದಿದ್ದೀರಿ ಮೇಡಮ್, 1 ಕೋಟಿ ಮೇಲಾದ್ರೆ 15 ದಿನ ಕಾಲಾವಕಾಶ ಕೊಡ್ಬೇಕಲ್ಲ ಅಂತ ಕೇಳಿದಕ್ಕೆ, ಅನಂತರ ಅದನ್ನ ನಾನು ಪುನಃ ಪ್ರಶ್ನೆ ಮಾಡಿದಾಗ ಅದನ್ನ 8ನೇ ತಾರೀಕುವರೆಗೆ ವಿಸ್ತರಣೆ ಮಾಡ್ತಾರೆ. ಇದಾದ್ಮೇಲೆ ನನಗೆ ಅನುಮಾನ ಬಂದು ಪುನಃ ಅದನ್ನ ನಾನು RTAಗೆ ಅಪ್ಲಿಕೇಶನ್ ಹಾಕ್ತೀನಿ. ಪುನಃ RTA ಅಪ್ಲಿಕೇಶನ್ ಹಾಕಿದಾಗ ನನಗೆ ಪುನಃ ಅವ್ರು ಏನ್ ಮಾಡ್ತಾರೆ ನೋಡಿ, ಪುನಃ ನಾನು ಯಾವಾಗ ಅಪ್ಲಿಕೇಶನ್ ಹಾಕ್ತೀನಿ RTAಯಲ್ಲಿ 2/7/2024ರಲ್ಲಿ ನಾನು ಪುನಃ RTAಯಲ್ಲಿ ಮಾಹಿತಿ ಕೇಳ್ತೀನಿ. ಇದು ಟೆಂಡರ್ ಯಾರಿಗಾಗಿದೆ, ಯಾವ ದಿನದಲ್ಲಾಗಿದೆ ಅಂತ ಹೇಳಿ. ಅಂದ್ರೆ ಹಳೆ ಟೆಂಡರ್ 30/11/2023ರಲ್ಲಿ ಮಾಡಿದ್ರಲ್ಲ ಗುದ್ದಿ ಪೂಜೆ, ಅದಕ್ಕೆ ಪೂರಕವಾದ ಟೆಂಡರೇ ಇದು ಅಥವಾ ಅದಲ್ಲದೆ ಇನ್ಯಾವುದಾದ್ರು ಟೆಂಡರ್ ಮಾಡ್ತಾ ಇದೀರಾ ಅಂತ ಮಾಹಿತಿ ಕೇಳಿದಾಗ ಸನ್ಮಾನ್ಯ AW ಸುಮಿತಾ ಮೇಡಮ್ ಇದಾರಲ್ಲ, ಅವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅದು ವಾಟ್ಸ್ಆಪ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಕಾಪಿನ. ಅದನ್ನ ಏನಂತಾರೆ ಅಂದ್ರೆ, ಅದನ್ನ ಬಟಿಕ್ನಹಳ್ಳಿ ಗ್ರಾಮದ ಗ್ರಾಮಸ್ಥರು ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಅದಕ್ಕೆ ನಾವು ಅಲ್ಲಿ ರಸ್ತೆ ಸಂಪರ್ಕ ಇರೋದ್ರಿಂದ ನಾವು ಅಧಿಕಾರಿಗಳೆಲ್ಲವ ಶಾಸಕರಿಗೆ ಪೂರಕವಾಗಲಿ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿದ್ದು ಅಂತ ಹೇಳಿ ನನಗೊಂದು ಲೆಟರ್ ಕೊಡ್ತಾರೆ.
ಮೇಡಮ್, ಶಾಸಕರು ಗೆದ್ದಿರೋದು ನೆನ್ನೆ ಮೊನ್ನೆ ಅಲ್ಲ ಮೇಡಮ್. 30/11 ಅಭಿನಂದನಾ ಕಾರ್ಯಕ್ರಮ ಮಾಡಕ್ಕೆ ಏನಕ್ಕೆ ಮಾಡ್ತಾರೆ ಮೇಡಮ್? ಅಲ್ಲಿ ಬಟ್ಟಿನಹಳ್ಳಿ ಆಳದಲ್ಲಿ ಶಾಮಿಯಾನ ಹಾಕೊಂಡು ನೀವೇ ಮಾಡಿರ್ತಕ್ಕಂತಹ ಆಡಿಯೋ ವಿಡಿಯೋಗಳು ಎಲ್ಲ ಫೇಸ್ಬುಕ್ ಅಲ್ಲಿ ಅಧಿಕೃತ ಶಾಸಕರ ವೆಬ್ಸೈಟ್ ಅಲ್ಲೇ ಹಾಕೊಂಡಿರುವಾಗ ಅಭಿನಂದನಾ ಕಾರ್ಯಕ್ರಮ ಅಂತ ಸುಳ್ಳು ಹೇಳ್ತಿರಲ್ಲ, ನಿಮ್ಗೆ ಏನು ನಾಚಿಕೆ ಆಗಲ್ವೇ? ಇಲ್ಲಿ ನೋಡಿ, ಇಲ್ಲಿ ಹಾಕಿದರೆ, ಇಲ್ಲಿ ಶಾಸಕರು ಬಟ್ಟಿನಹಳ್ಳಿ ನರ್ತನಹಳ್ಳಿ ಸಂಬಂಧಿತ ಈಗಾಗಲೇ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಅವಶ್ಯಕ ಅನುದಾನ ಸಲ್ಲಿಸಿದ್ದು, ಈ ಸಂದರ್ಭ ಸಾರ್ವಜನಿಕ ಸಭೆಯಲ್ಲಿ ಶಾಸಕರಿಗೆ ಸಾರ್ವಜನಿಕ ರಸ್ತೆ ವಿಚಾರವಾಗಿ ವಿಚಾರ ವಿನಿಮಯ ಮಾಡಲಾಯಿತು. ಅನುದಾನವು ಸರ್ಕಾರದಿಂದ ಅನುಮೋದನೆಯಾದಂತ ಅಂದಾಜು ಪಟ್ಟಿಯನ್ನು ತಯಾರಿಸಿ ಮುಂದಿನ ಮತ್ತೇನಂತ ಈಗ ಕತ್ತೆ ಕಾಯಕ್ ಮಾಡಿಸಿದ್ರಾಗ ಗುದ್ಲಿ ಪೂಜೆನಾ? ಕತ್ತೆ ಕಾಯಕ್ ಮಾಡಿಸಿದ್ರೆ ಮೇಡಮ್ ಗುದ್ಲಿ ಪೂಜೆನಾ? ಏನ್ ಸಾರ್ವಜನಿಕರು ಮಂಗ್ರು ಅನ್ಕೊಂಡಿದ್ದೀರಾ ನೀವು? ಆಡ್ದಂಗೆಲ್ಲ ಆಡಕ್ಕೆ ಇಲ್ಲಿ ನೋಡಿ, 22/7 ಡೇಟಾ ನೀಟಾಗಿ ಕಾಣಿಸ್ತದೆ ನೋಡಿ. 2/7/2024 ನನಗೆ ಮಾಹಿತಿ ಕೊಟ್ಟಿರೋದು. ಓದ್ತಿ ಕೇಳಿಸ್ಕೊಡಿ ಇದೊಂದೈನ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆಯಿಂದ ಮಿರ್ಲೆ ಮಾರ್ಗ ಕಾಮಗಾರಿ ಅಂದಾಜು ಪಟ್ಟಿ ತಯಾರಿಸಿ ತಾಂತ್ರಿಕ ಮಂಜೂರಾತಿ ದೊರೆತಿದ್ದು, ಸದರಿ ಕಾಮಗಾರಿ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ವಿಭಾಗ ವಿಶೇಷ ಹುಣಸೂರವರ ಕಚೇರಿ ಟೆಂಡರ್ ಹಂತದಲ್ಲಿದೆ ಎಂದು ವಿಷಯ ತಿಳಿಸಲಾಗಿದೆ. ಯಾವ ಡೇಟ್ ಅಲ್ಲಿ? ನನಗೆ ಕೊಟ್ಟಿರೋದು 10/7/2024. ಟೆಕ್ನಿಕಲ್ಗೆ ಈಗ ಹೋಗಿದೆ. ನಾನ್ ಹೆಂಗ್ ಕೆಲಸ ನಿಲ್ಸಕ್ಕಾಯ್ತದೆ? ಜನಗಳೇ ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ ಇಲ್ಸಲ್ದ ಆರೋಪ ಮಾಡಿದ್ರಲ್ಲ, ಯಾರು ಬಟ್ಟಿನಹಳ್ಳಿ ರಸ್ತೆ ವಿಚಾರವಾಗಿ ಕೇಳಿದ್ರೆ ನನ್ನ ಬೆಳ್ಳು ಮಾಡಿ ತೋರಿಸ್ತೀರಾ ನೀವು? ಟೆಂಡರ್ ಈಗ ಆಗಿರೋದನ್ನ ನಾನು ಹೆಂಗ್ ನಿಲ್ಸಕ್ಕಾಗತ್ತೆ ಹಿಂದೆ? ಹಂಗಾದ್ರೆ ಮಾಹಿತಿ ಕೇಳತ್ತಪ್ಪ. ಸರ್ವಾಧಿಕಾರಿ ಧೋರಣೆನಾ ಇದು? ಅಧಿಕಾರಿಗಳು ನೀವೇನ್ ಮಾಡಿದ್ರು ಅದನ್ನ ನಾವು ಕೇಳ್ಕೊಂಡು ಹೋಗ್ಬೇಕಾ? ಸುಮ್ನೆ ವಿನಾಕಾರಣ ನಾವು ನಮ್ ವ್ಯವಹಾರ ನಾವು ಮಾಡ್ಕೊಂಡಿದೀವಲ್ಲ, ನಮ್ಗೆ ಯಾಕೆ ಹೇಳಿತೀರಿ ನಂದೀಶ್ ನಿಲ್ಲಿಸ್ತಾ ಅಂತ? ಆದ್ರಿಂದ ಸ್ನೇಹಿತರೆ, ಇದನ್ನ ಲೋಕಾಯುಕ್ತ ಕೊಡ್ತೀನಿ, ತನಿಖೆ ಆಗ್ಲಿ. ನಂದೇನಾದ್ರೂ ತಪ್ಪಿದ್ರೆ ನಾನು ಸಾರ್ವಜನಿಕವಾಗಿ KR ನಗರ ಪುರಸಭೆ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಕ್ಷಮೆ ಕೇಳ್ತೀನಿ. ನಿಮ್ಗಳದೇನಾದ್ರು ತಪ್ಪಿದ್ರೆ ತಲೆದಂಡ ಆಗ್ಲಿ ಅಂತ ಹೇಳ್ತಾ ನನ್ನ 4 ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ಈ ಹೋರಾಟ ನಿಲ್ಲೋದಿಲ್ಲ. ನಾಳೆ ಲೋಕಾಯುಕ್ತ ಕೊಡ್ತಾ ಇದ್ದೀನಿ. ಇದು ತನಿಖೆ ಆಗ್ಲಿ. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಅದು ಪೇಪರ್ ಕಟಿಂಗ್ಸ್. ನಾನು ಸ್ಪಾಟ್ ವಿಸಿಟ್, ಗುಂಡಿಗಳು ನೋಡಿ ಅಲ್ಲಿ ಹೆಂಗೆ ಗುಂಡಿಗಳು ತೆಗೆದಿದ್ದಾರೆ. ಇದನ್ನೆಲ್ಲ ಒಂದು ತನಿಖೆ ಆಗ್ಲಿ. ಯಾಕೆ ಗುಂಡಿ ತೆಗಿತಾರೆ? ಟೆಂಡರ್ ಆಗಿಲ್ಲ, ಅಗ್ರಿಮೆಂಟ್ ಆಗಿಲ್ಲ. ಈಗ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ. ಇದೇ ಸುಮಿತಾ ಮೇಡಮ್ ಟೆಂಡರ್ನ ಯಾರು ಬಲವಂತಕ್ಕೆ ಮಾಡಿದ್ರು, ಯಾರಿಂದ ಮಾಡಿದ್ರು ಅನ್ನೋ ಮಾತಾಡ್ತಕ್ಕಂತ ಆಡಿಯೋ ಕೂಡ ನನ್ನಲ್ಲಿದೆ ಮೇಡಮ್. ಅದ್ ಹೆಂಗೆ ನೀವು ಈ ತರ ನನಗೆ ರಾಂಗ್ ಮಾಹಿತಿ ಕೊಡ್ತೀರಿ? ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಿ ಅಂತ ಕೇಳ್ತಾ, ನನ್ನ 2 ತಾಲೂಕಿನ ಜನಗಳಿಗೆ ಇದಿಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರಗಳಿದೆ. ನನ್ನ CDC ನಾನು ಯಾಕೆ ರಾಜೀನಾಮೆ ಕೊಟ್ಟೆ? ಕೆಂಪೇಗೌಡರು ಜಯಂತಿಲಿ ಯಾರ್ಯಾರು ಏನೇನು ಕೈಚಳಕಗಳನ್ನ ಮಾಡಿದ್ದಾರೆ, ಯಾರ್ಯಾರು ತಹಸೀಲ್ದಾರಿಗೆ ಒತ್ತಡಗಳನ್ನ ಹೇರಿದ್ದಾರೆ, ಯಾವ್ದಾರು ಆಡಳಿತ ಶಾಖೆಯಲ್ಲಿ ಒಂದು ಜಯಂತಿಗೆ 2 ಇನ್ವಿಟೇಷನ್ ಮಾಡಿಸಿರೋದು ನೋಡಿದೀರಾ? ಇನ್ನೂ ಹಲವಾರು ತಾಲೂಕಿನಲ್ಲಿ ಇವನ್ನೆಲ್ಲ ಬೇಸತ್ತು ನಾನು CDCಗೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಹಲವಾರು ವಿಚಾರಗಳಿದೆ. ಮುಂದಿನ ದಿನಗಳಲ್ಲಿ ನಾನು ನನ್ನ ಕೆಲಸಗಳ ಜೊತೆಗೆ ನನ್ನ ತಾಲೂಕಿನಲ್ಲಿ ನಾನು ಏನು ಜನಗಳಿಗೆ ಹೋಗಿ ನನ್ನ ಮುಖ ಇಟ್ಕೊಂಡು ಓಟ್ ಹಾಕಿ ಈ ಸಲ ನಾವು ಮಾಡಿಸ್ತೀವಿ ಅಂತ ಹೇಳಿದೀವಿ, ಅದು ನನ್ನ ಕೈಲಿ ಆಗ್ತಾ ಇಲ್ಲ. ಅದರ ಆಗೋ ನಿಟ್ಟಿನಲ್ಲಿ ನಾನು ಏನು ಹೋರಾಟ ಮಾಡಬೇಕು ಮಾಡ್ತೀನಿ ಅಂತ ಹೇಳ್ತಾ ನನ್ನ 4 ಮಾತನ್ನ ನಿಲ್ಲಿಸ್ತೀನಿ. ನಿರಂತರವಾಗಿ ನನ್ನ ಹೋರಾಟ ನ್ಯಾಯಬದ್ಧವಾಗಿರ್ತದೆ. ಯಾವ ಬೆದರಿಕೆಗೂ ಯಾವ ಮುಲಾಜಿಗೂ ಬೊಗ್ಗೋ ಮಗ ನಾನಲ್ಲ ಅಂತ ಹೇಳ್ತಾ ನನ್ನ 2 ಮಾತಾಡೋದಿಕ್ಕೆ ಈ ಒಂದು ವೇದಿಕೆಯನ್ನ ಬಳಸ್ಕೊಂಡಿದ್ದೀನಿ. ಆದಷ್ಟು ಜನ ಇದನ್ನ ಶೇರ್ ಮಾಡಿ. ನಮ್ಮ ಅದರಲ್ಲೂ ಒಕ್ಕಲಿಗ ಸಮಾಜಕ್ಕೆ ಅತಿ ಹೆಚ್ಚು ಶೇರ್ ಆಗೋ ರೀತಿ ದಯವಿಟ್ಟು ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತಾ ಇದನ್ನ ಲೋಕಾಯುಕ್ತಕ್ಕೆ ನಾಳೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ನನ್ನೊಳಗೆ ಇರುತ್ತೆ, ನನ್ನ ಜನಾಂಗದಿರುತ್ತೆ ಅಂತ ನಾನು ನಂಬುತ್ತಾ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.